ಹಲೋ ನಮಸ್ತೆ. ನಾನು ಡಾಕ್ಟರ್ ಸದಾನಂದ ರಾವ್, ನ್ಯೂರೋಕ್ಲಿನಿಕಲ್ ಸೈಕಾಲಜಿಸ್ಟ್ ಹಾಗೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಸ್ಪೆಷಲಿಸ್ಟ್. ನಡೆದಾಡೋದು ಕಷ್ಟ ಆದಾಗ, ಅಂದರೆ ಒಬ್ಬ ವ್ಯಕ್ತಿ ತನ್ನ ದಿನನಿತ್ಯದ ಕೆಲಸಗಳನ್ನು ಮಾಡಲಿಕ್ಕೆ ಅವನಿಗೆ ಕೈ ಮತ್ತು ಕಾಲಿನ ಅವಶ್ಯಕತೆ ಬಹಳ ಮುಖ್ಯವಾಗಿದೆ. ಕಾಲಿನಲ್ಲಿ ನೋವು ಪ್ರಾರಂಭ ಆದಾಗ ವ್ಯಕ್ತಿಯ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಡೆದಾಡುವುದು, ಓಡಾಡುವುದು, ನಿಲ್ಲುವುದು, ಇದು ಎಲ್ಲ ಕೆಲಸಗಳಲ್ಲೂ ಕೂಡ, ಕ್ರಿಯೆಯಲ್ಲೂ ಕೂಡ ಅವನಿಗೆ ತುಂಬ ತೊಂದರೆ ಅಂತಕ್ಕಂಥದ್ದು ಎದುರಿಸ್ತಾ ಹೋಗಬೇಕಾಗತ್ತೆ. ಪಾದದಲ್ಲಿ ನೋವು ಪ್ರಾರಂಭ ಆಗಿಬಿಟ್ರೆ ವ್ಯಕ್ತಿಗೆ ನಡೆದಾಡೋದು, ನಿಲ್ಲುವುದು ತುಂಬಾ ಕಷ್ಟ ಆದಾಗ ವ್ಯಕ್ತಿ ಮಾನಸಿಕವಾಗಿ ಕೂಡ ಕುಗ್ಗಿ ಹೋಗ್ತಾ ಬರ್ತಾನೆ. ನಾನೊಬ್ಬ ಅಂಗವಿಕಲನಾಗಿ ಬಿಡ್ತೇನೇನೋ ಅನ್ನುವ ಮನೋಭಾವ ಆ ವ್ಯಕ್ತಿಯಲ್ಲಿ ಯಾವಾಗಲೂ ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಪಾದದ ತಳಭಾಗದಲ್ಲಿ ಸಾಮಾನ್ಯವಾಗಿ ಕೆಲವರಿಗೆ ನೋವು ಪ್ರಾರಂಭ ಆಗ್ತಾ ಹೋಗುತ್ತೆ. ಈ ನೋವು ಹಿಮ್ಮಡಿಯಲ್ಲಿ ಮತ್ತು ಪಾದದ ತಳಭಾಗದಲ್ಲಿ ನಮಗೆ ಅತಿಯಾದಂತಹ ನೋವು ಕಾಣಿಸ್ಕೊಳ್ಳುತ್ತೆ. ಹೆಚ್ಚಿಗೆ ನಡೆದಾಗ ಅಥವಾ ಸ್ವಲ್ಪ ನಡೆದರೂ ಕೂಡ ನಮಗೆ ಈ ನೋವು ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ನಾವು ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗ ಕಾಲು ಊತ ಬರಲಿಕ್ಕೆ ಪ್ರಾರಂಭ ಆಗುತ್ತೆ, ಸ್ವಲ್ಪ ಸ್ವೆಲ್ಲಿಂಗ್ ಅಥವಾ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಹಾಗೆ ಎದ್ದು ಕೂಡಲೇ ಸ್ವಲ್ಪ ನಡಿಲಿಕ್ಕೂ ಕೂಡ ನಮಗೆ ತೊಂದರೆ ಆಗುತ್ತೆ. ಸ್ವಲ್ಪ ಸಮಯದವರೆಗೆ ಒಂದಷ್ಟು ಹೆಜ್ಜೆಯನ್ನು ನಡೆದ ನಂತರದಲ್ಲಿ ಮತ್ತೆ ಆ ನೋವು ಅಂತಕ್ಕಂಥದ್ದು ಮೊದಲಿಗಿಂತ ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ಸಂಪೂರ್ಣ ಈ ನೋವು ಅಂತಕ್ಕಂಥದ್ದು ಹೋಗೋದಿಲ್ಲ. ಇದರಿಂದ ಏನಾಗುತ್ತೆ, ವ್ಯಕ್ತಿಯ ಪ್ರತಿನಿತ್ಯದ ಕೆಲಸಗಳನ್ನು ಮಾಡೋದಾಗಿರಬಹುದು ಅಥವಾ ಅವನ ಓಡಾಟ ಆಗಿರಬಹುದು, ಎಲ್ಲದಕ್ಕೂ ಕೂಡ ಇದು ತುಂಬ ತೊಂದರೆಯನ್ನು ಕೊಡ್ತಾ ಹೋಗುತ್ತೆ. ಇದಕ್ಕೆ ನಾವು ಹೀಲ್ ಸ್ಪರ್ ಅಂಥೇಳಿ ಕರಿತೀವಿ. ಅಂಥೇಳಿದರೆ ನಮ್ಮ ಪಾದದ ತಳಭಾಗದಲ್ಲಿ ಕ್ಯಾಲಿಕ್ಯುಲೇನ್ ಬೋನ್ ಅಂತ ಹೇಳ್ತೀವಿ. ಆ ಬೋನಿನ ಕೆಳಭಾಗದಲ್ಲಿ ಕ್ಯಾಲ್ಶಿಯಂ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಲೈಕ್ ನಮ್ಮ ಕಿಡ್ನಿಯಲ್ಲಿ ಸ್ಟೋನ್ ಅಂತ ನಾವೇನು ಹೇಳ್ತೀವಲ್ಲ, ಅದೇ ರೀತಿಯ ಪಾದದ ತಳಭಾಗದಲ್ಲೂ ಕೂಡ ಕೆಲವು ಬಾರಿ ನಮಗೆ ಕ್ಯಾಲ್ಶಿಯಂ ಅಂತಕ್ಕಂಥದ್ದು ಡೆಪಾಸಿಟ್ ಆಗುತ್ತೆ. ಈ ಕ್ಯಾಲ್ಶಿಯಂ ಡೆಪಾಸಿಟ್ ಆದಾಗ ಅದು ನಮ್ಮ ಪಾದದ ಕೆಳಭಾಗದಲ್ಲಿರ್ತಕ್ಕಂಥ ಲಿಗಮೆಂಟಿಗೆ ಚುಚ್ಚುವುದರಿಂದ, ಪ್ರಿಕ್ ಮಾಡುವುದರಿಂದ ನಮಗೆ ಆ ಭಾಗದಲ್ಲಿ ನೋವು ಅಂತಕ್ಕಂಥದ್ದು ತುಂಬ ಕಾಣಿಸ್ಕೊಳ್ಳುತ್ತೆ. ನಿಲ್ಲಕ್ಕೆ ಆಗೋದಿಲ್ಲ, ನಡಿಲಿಕ್ಕೂ ಕೂಡ ಆಗೋದಿಲ್ಲ. ಸಾಮಾನ್ಯವಾಗಿ ಯಾಕೆ ಈ ಸಮಸ್ಯೆ ಬರುತ್ತೆ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಮಹಿಳೆಯರಿಗೆ ಈ ಸಮಸ್ಯೆ ಸ್ವಲ್ಪ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಕಾರಣ, ನಾವು ಉಪಯೋಗ ಮಾಡ್ತಕ್ಕಂಥ ಪಾದರಕ್ಷೆಗಳು ಹೈ ಹೀಲ್ಡ್ ಸ್ಲಿಪ್ಪರ್ಸ್ ಅಂತ ನಾವು ಹೇಳ್ತೀವಿ. ಸ್ಲಿಪ್ಪರ್ಗಳನ್ನು ಅತಿಯಾದಂತಹ ಹೀಲ್ಡ್ ಸ್ಲಿಪ್ಪರ್ಸನ್ನು ಯೂಸ್ ಮಾಡ್ತಕ್ಕಂಥದ್ದು. ಹಾಗೆ ಬೊಜ್ಜು, ಒಬೆಸಿಟಿ ಅಂಥೇಳಿ ನಾವು ಹೇಳ್ತೀವಿ, ತುಂಬ ದಪ್ಪ ಜಾಸ್ತಿ ಆಗ್ತಕ್ಕಂಥದ್ದು. ಹಾಗೆ ಕೆಲವು ಬಾರಿ ಮೆಡಿಸಿನ್ಸನ್ನು ಓವರ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು, ಅಥವಾ ಬೇರೆ ಆರ್ಥರೈಟಿಸ್ ಆಗಿರ್ಬೋದು ಅಥವಾ ಡಯಾಬಿಟಿಸ್ ಆಗಿರ್ಬೋದು, ಈ ಥರ ಸಮಸ್ಯೆಗಳು ಇದ್ದಾಗ, ಅಥವಾ ಫ್ಲ್ಯಾಟ್ ಫುಟ್ ಅಂತ ಹೇಳ್ತೀವಿ, ಹಾಸುಪಾದ ಅಂಥೇಳಿ ಹೇಳ್ಬೋದು. ಈ ಹಾಸುಪಾದ ಇದ್ದವರಲ್ಲೂ ಕೂಡ ನಮ್ಮ ಪಾದದ ತಳಭಾಗದಲ್ಲಿ ಆರ್ಚ್ ಸರಿ ಇಲ್ಲದೇ ಫ್ಲ್ಯಾಟ್ ಆಗಿದ್ದಾಗಲೂ ಕೂಡ ಈ ನೋವು ಅಂತಕ್ಕಂಥದ್ದು ಮತ್ತು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಈ ಹೀಲ್ ಸ್ಪರ್ಗೆ ಏನು ಮಾಡಬಹುದು ಅಂತ ಹೇಳಿದ್ರೆ, ಇದಕ್ಕೆ ಸಾಮಾನ್ಯವಾಗಿ ಆ್ಯಂಟಿ ಇನ್ಫ್ಲಮೇಟ್ರಿ ಆಗಿರ್ಬೋದು ಅಥವಾ ಸ್ಟಿರಾಯ್ಡ್ ಇಂಜೆಕ್ಷನ್ನ ಕೊಡ್ತಾರೆ. ತೀರಾ ನೋವು ತಡೀಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಒಂದು ಸರ್ಜರಿ ಮಾಡಿ ತೆಗಿಬೇಕು. ಈ ಸರ್ಜರಿ ಮಾಡೋದ್ರಿಂದ ವಾಸಿ ಆಗಿಬಿಡುತ್ತಾ ಅಂತ ಕೇಳಿದ್ರೆ ಇಲ್ಲ, ಪುನಃ ಕೂಡ ಈ ಸ್ಪರ್ ಅಂತಕ್ಕಂಥದ್ದು ಬರೋ ಚಾನ್ಸಸ್ ಇರುತ್ತೆ. ಈ ಕ್ಯಾಲಿಕ್ಯುಲೇನಲ್ ಸ್ಪರ್ ಅಥವಾ ಹೀಲ್ ಸ್ಪರ್ಗೆ ಒಂದು ಇರತಕ್ಕಂತಹ ಒಳ್ಳೆಯ ಚಿಕಿತ್ಸಾ ವಿಧಾನ ಅಂತ ಹೇಳಿದ್ರೆ ಅದು ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ. ಈ ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆಯನ್ನು ನಾವು ಕೊಡ್ತಾ ಹೋದಾಗ ಈ ಸ್ಪರ್ರಿನ ಗಾತ್ರ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಹಾಗೆ ಅದು ಸ್ವಲ್ಪ ಡಿಸಾಲ್ವ್ ಆಗೋದ್ರಿಂದ, ಆ ಭಾಗಕ್ಕೆ ರಕ್ತ ಸಂಚಾರ ಚೆನ್ನಾಗಿ ಆಗೋದ್ರಿಂದ ನಮ್ಮ ಪ್ಲಾಂಟರ್ ಲಿಗಮೆಂಟು ಕೂಡ ಫ್ಲೆಕ್ಸಿಬಿಲಿಟಿಯನ್ನು ತಗೊಳ್ಳುತ್ತೆ. ಹಾಗೆ ಈ ನೋವು ಅಂತಕ್ಕಂಥದ್ದು ನಮಗೆ ಸುಲಭವಾಗಿ ಮಾಯವಾಗಿ ಹೋಗುತ್ತೆ. ಹಾಗಾಗಿ ಹೆಚ್ಚಿಗೆ ಜನರು ಈ ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆಯನ್ನು ಪಡ್ಕೊಂಡು
ಈ ಪ್ಲಾಂಟರ್ ಫೇಶಿಯಾ ಅಥವಾ ಆಗಿರ್ಬೋದು ಅಥವಾ ಹೀಲ್ ಸ್ಪರ್ಗೆ ನಮ್ಮಲ್ಲಿ 100% ವಾಸಿ ಮಾಡಿಕೊಂಡಿದ್ದಾರೆ. ನಿಮಗೆ ಈ ಥರದ್ದು ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ವೆಬ್ಸೈಟ್ www.mindbodycoldlaser.comಗೆ ಭೇಟಿ ನೀಡಿ. ಹಾಗೆ ಅಲ್ಲಿ ಫೋನ್ ನಂಬರ್ಸ್ ಬರ್ತಾ ಇದೆ, ಅದಕ್ಕೆ ಕರೆ ಮಾಡಿ. ಯಾವುದೇ ಔಷಧಿ ಮಾತ್ರೆಗಳು ಇಲ್ಲದೇ ನಿಮ್ಮ ನೋವನ್ನು ನಾವು ಬಯೋಸ್ಟಿಮ್ಯುಲೇಷನ್ ಲೇಸರ್ ಮೂಲಕವಾಗಿ ಸರಿಪಡಿಸ್ಬೋದು. ನಮಸ್ತೆ.